ಶಿವಪ್ಪ ತೇಲಿ ಅಂತ. ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ವಾಸ್ತು ಪಿರಮಿಡ್ ಬದಲು ವಾಸ್ತು ಕಲಿಯಕ್ಕೆ ಅಂತ. ಇಲ್ಲಿ ನಮ್ಮ ಹಿಂದಿನ ಗುರುಗಳು ಹೇಳಿದರು, ವಾಸ್ತು ಯಾವುದಾದ್ರೂ ಮನೆಯಲ್ಲಿ ಯಾವುದಾದ್ರೂ ಮೂಲೆ ಬೆಳೆದಿದ್ದರೆ ಅಥವಾ ವಾಸ್ತುವಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮು ಯಾವ ದಿಕ್ಕಿಗೆ ಅದರ ಬೇಡವಾದ ದಿಕ್ಕಿಗೆ ಕೂತಿದ್ರೆ ಅವು ಯಾವ ಥರ ಮಾಡಬೇಕು ಅಂತ ಪಿರಮಿಡ್ದಲ್ಲೇ ಅದನ್ನು ಶುದ್ಧ ಮಾಡ್ಕೋಬೋದು. ಯಾವುದೂ ಗೋಡೆ ಹೊಡೆಯೋದು ಬೇಡ, ಯಾವುದು ಮತ್ತು ಗೋಡೆ ಹೊಡೆದು ಹಾಳು ಮಾಡಿ ಅವರಿಗೆ ತೊಂದರೆ ಮಾಡೋದಕ್ಕಿಂತ ಪಿರಮಿಡ್ ಕುಣಿಸಿದರೆ ಅದು ಯಾವ ಥರ ಕೆಲಸ ಕೊಡ್ತದೆ ಅಂತ ಹೇಳಿಕೊಟ್ಟರು. 2 ದಿನ ನಮ್ಮಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ನಮಗೆ ವಾಸ್ತು ಬದಲು ಯಾವ್ಯಾವುದ ಥರ ಯಾವ್ಯಾವ ಜಾಗದಾಗ ಈಶಾನ್ಯ ಮತ್ತು ಆಗ್ನೇಯ, ನೈಋತ್ಯ ಮತ್ತು ಕುಬೇರ ಸ್ಥಾನ, ಇವು ಸ್ಥಾನದಲ್ಲಿ ಯಾವ್ಯಾವ ಜಾಗದಾಗ ಬ್ರಹ್ಮ ಸ್ಥಾನದಲ್ಲಿ ಯಾವ್ಯಾವ ಜಾಗದಾಗ ಯಾವ್ಯಾವ ಪಿರಮಿಡ್ ಕುಣಿಸಿದರೆ ಯಾವ್ಯಾವ ವರ್ಕೌಟ್ ಕೊಡ್ತದೆ ಅಂತ ನಮಗೆ ಇವತ್ತು ಹೇಳಿಕೊಟ್ಟಿದ್ದಾರೆ. ಅಂತ ಆ ಪಿರಮಿಡ್ ಕುಣಿಸೋದ್ರ ಬದಲು ಅವ್ರವ್ರಿಗೆ ಮನಸ್ಥಿತಿ ಹೇಗಿರ್ತದೆ ಮತ್ತು ಯಾವ ದಿಕ್ಕಿಗೆ ಕುಣಿಸಿದ್ರೆ ಏನಾಗ್ತದೆ, ಅದು ಕಿಚನ್ ಒಳಗೆ ಕುಣಿಸಿದ್ರೆ ಏನಾಗ್ತದೆ ಮತ್ತು ಎಷ್ಟು ಜಾಗ ಅಂದರೆ ಸ್ಕ್ವೇರ್ ಫುಟ್, ಎಷ್ಟೇ ಸ್ಕ್ವೇರ್ ಫುಟ್ಗೆ ಎಷ್ಟೇ ಪಿರಮಿಡ್ ಕುಣಿಸ್ಬೇಕಂತ ಎಲ್ಲ ಹೇಳಿಕೊಟ್ಟಿದ್ದಾರೆ. ಅದು ನಮಗೆ ಕೇಳಿದ್ದಕ್ಕೆ ಅದೆಲ್ಲ ಕರೆಕ್ಟ್ ಅನಿಸಿದೆ ನಮಗೆ. ಅದಕ್ಕೆ ಯಾವುದೋ ತೊಂದರೆ ಏನೋ ಆಗ್ತಾಯಿದ್ರೆ ಅವ್ರಲ್ಲಿ ಕೇಳಿಕೊಂಡ್ರೆ ಅದನ್ನು ಪಿರಮಿಡ್ ಯಾವ ಥರ ಯಾವ ಜಾಗದಲ್ಲಿ ಕುಣಿಸ್ಬೇಕು ಮತ್ತು ಯಾವ ಜಾಗದಲ್ಲಿ ಕುಣಿಸಿದ್ರೆ ಏನು ಅದರ ಫಲ ಕೊಡ್ತದೆ ಅವರೆಲ್ಲ ಹೇಳಿಕೊಟ್ಟಿದ್ದಾರೆ ನಮಗೆ. ಅದನ್ನು ನೀವು ಕೇಳ್ಕೊಬೋದು. ಅದು ಎಲ್ಲ ಥರದ ದೋಷಗಳಲ್ಲಿ ಪಿರಮಿಡ್ದಲ್ಲಿ ಎಲ್ಲ ಸೊಲ್ಯೂಷನ್ ಸಿಗುತ್ತದೆ. ಎಲ್ಲ ವಾಸ್ತು ದೋಷ ಅವ್ರು ಮತ್ತು ಅವ್ರ ಶರೀರದಾಗ ಏನೋ ತೊಂದರೆ ಇದ್ದರೂ ಆ ಪಿರಮಿಡ್ದಿಂದ ಅವರು ಎಲ್ಲ ಥರ ಸೊಲ್ಯೂಷನ್ ಸಿಗ್ತದೆ.